ಮಂತ್ರಾಲಯ ಪ್ರಭುವೆ ಶ್ರೀ ಗುರುಕಲ್ಪತರುವೆ ನಿನ್ನಯ ಭಕ್ತರ ಮನದಲ್ಲಿ ನೀ ಸತತ ನೆಲೆಯಾಗಿರುವೆ. ಸ್ನೇಹಿತರೆ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ದಿನ ನಾವು ಮಂತ್ರಾಲಯದಲ್ಲಿದ್ದೇವೆ. ಈ ಮಂತ್ರಾಲಯವು ಆಂಧ್ರ ಪ್ರದೇಶದಲ್ಲಿ ಕರ್ನೂಲು ಜಿಲ್ಲೆಯಲ್ಲಿದೆ. ಶ್ರೀ ರಾಘವೇಂದ್ರ ಸ್ವಾಮಿ ಅವರು ಬಂದು ಇಲ್ಲಿ ನೆಲೆಗೊಂಡಿದ್ದರಿಂದ ಪ್ರಖ್ಯಾತಗೊಂಡಿರುವಂತಹ ಸ್ಥಳವು ಕೂಡ ಇದು. ಬಂದು ತುಂಗಭದ್ರಾ ನದಿಯ ದಂಡೆಯಲ್ಲಿದೆ. ಟ್ರೈನಿನ ವ್ಯವಸ್ಥೆ ಕೂಡ ಇದೆ. ಮಂತ್ರಾಲಯಂ ರೋಡ್ ಸ್ಟೇಷನ್ಗೆ ಬರೀ 15 ಕಿಲೋಮೀಟರ್ ದೂರದಲ್ಲಿದೆ. ಮತ್ತೆ ರಾಯಚೂರಿನಿಂದ ಮಂತ್ರಾಲಯಂಗೆ ಬರೀ 42 ಕಿಲೋಮೀಟರ್ ದೂರದಲ್ಲಿದೆ. ಮತ್ತೆ ಗುಂತಕಲ್ ಜಂಕ್ಷನ್ ನಿಂದ 93 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ಅದವಾನಿಯಿಂದ ಮಂತ್ರಾಲಯಂಗೆ ಬಸ್ಸಿನ ವ್ಯವಸ್ಥೆಯೂ ಕೂಡ ಇದೆ. ಮಂತ್ರಾಲಯಂನಲ್ಲಿ ನೀವು ನೈಟ್ ಬಂದು ಉಳಿದುಕೊಳ್ಳುವುದಕ್ಕೆ ರೂಮಿನ ವ್ಯವಸ್ಥೆಯೂ ಕೂಡ ಇದಾವೆ. ವೀಕ್ ಡೇಸ್ ಅಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ, ವೀಕೆಂಡ್ ಅಲ್ಲಿ ರೂಮಿನ ಕಾಸ್ಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನೀವು ರೂಮಿನ ವ್ಯವಸ್ಥೆಯು ಕೂಡ ಮಾಡಿಕೊಳ್ಳಬಹುದು. ಸ್ನೇಹಿತರೆ, ಮಂತ್ರಾಲಯಂಗೆ ಬರುವವರು ನೆನಪಲ್ಲಿ ಇಟ್ಕೋಬೇಕಾಗಿರೋದೇನೆಂದರೆ, ಫೆಬ್ರವರಿ ತಿಂಗಳ ನಂತರ ನೀವೇನಾದರೂ ಬಂದರೆ ಇಲ್ಲಿ ತುಂಬ ಬಿಸಿಲಿರುತ್ತೆ, ಸೆಕೆ ಇರುತ್ತೆ. ಯಾಕಂದರೆ ಸುತ್ತ ಮರಳುಗಾಡಿ ಇರೋದ್ರಿಂದ ನಿಮಗೆ ತಿರುಗಾಡೋಕ್ಕೆ ಕೂಡ ಕಷ್ಟ ಆಗುತ್ತೆ. ಇದನ್ನು ನೆನಪಲ್ಲಿಡ್ಕೊಂಡು ನಿಮ್ಮ ಮುಂದಿನ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ. ಹಾಗಾದರೆ ಈ ದೇವಸ್ಥಾನದ ವಿಶೇಷತೆ ಏನಂತ ತಿಳ್ಕೊಳ್ಳೋಣ ಬನ್ನಿ. ತಿಳ್ಕೊಳ್ಳೋದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಸ್ನೇಹಿತರೆ, ಇಲ್ಲಿ ರಾಘವೇಂದ್ರ ಸ್ವಾಮಿಗಳವರ ಮಠ ಹಾಗೂ ಬೃಂದಾವನವಿದೆ. ರಾಘವೇಂದ್ರ ಗುರು ಸಾರ್ವಭೌಮರು ಮಧ್ವಮತ ಸಂಪ್ರದಾಯವನ್ನು ಅವಲಂಬಿಸಿ ಸಶರೀರವಾಗಿ ಇಲ್ಲಿ ಬೃಂದಾವನಸ್ಥರಾದರು. ಕ್ರಿಸ್ತು ಶಕ 1671 ಶ್ರಾವಣ ಬಹುಳ ಬಿದಿಗೆ ಗುರುವಾರ ಗುರು ರಾಘವೇಂದ್ರ ಸ್ವಾಮಿಗಳವರು ಬೃಂದಾವನಸ್ಥರಾದರು ಎನ್ನಲಾಗಿದೆ. ಇವರನ್ನು ಗುರು ಸಾರ್ವಭೌಮರು, ರಾಯರು, ಮಂತ್ರಾಲಯ ಪ್ರಭುಗಳು ಎಂದು ಕೂಡ ಕರೆಯುತ್ತಾರೆ. ರಾಯರ ಬೃಂದಾವನದ ಎಡಗಡೆ ವಾದೀಂದ್ರರ ಬೃಂದಾವನವೂ ಕೂಡ ಇದೆ. ರಾಘವೇಂದ್ರ ಸ್ವಾಮಿಗಳವರ ಬೃಂದಾವನದ ಎದುರುಗಡೆ ವಾಯುದೇವರ ವಿಗ್ರಹವೂ ಕೂಡ ಇದೆ. ಹಾಗೆ ಮಠದ ಹೊರಗಡೆ ಎಡಭಾಗದಲ್ಲಿ ಮಂಚಾಲಾಂಬಿಕೆಯ ದೇವಸ್ಥಾನವೂ ಕೂಡ ಇದೆ. ಮೊದಲು ಇದಕ್ಕೆ ಮಂಚಾಲೆ ಎಂಬ ಹೆಸರಿತ್ತು. ಬಹುಶಃ ಇಲ್ಲಿಯ ಅಧಿದೇವತೆ ಮಂಚಾಲಾಂಬಿಕೆಯಾದ್ದರಿಂದ ಈ ಹೆಸರು ಬಂದಿರಬಹುದು. ಇವಾಗ ಇದನ್ನ ಮಂತ್ರಾಲಯಾಂಬಿಕೆ ಅಂತಲೂ ಕರೀತಾರೆ. ಈ ಪ್ರದೇಶವು ಹಿಂದೆ ಹಿರಣ್ಯಕಶಿಪುವಿನ ರಾಜ್ಯವಾಗಿತ್ತು ಎಂದು ಕೂಡ ಹೇಳುತ್ತಾರೆ. ಇಲ್ಲಿರುವ ಮಂಚಾಲಾಂಬಿಕೆ ಆತನ ಕುಲದೇವತೆಯಾಗಿದ್ದಾಳೆ ಎಂದು ಕೂಡ ಹೇಳುತ್ತಾರೆ. ಮತ್ತೆ ಪ್ರಹ್ಲಾದ ಇಲ್ಲಿ ತನ್ನ ಕುಲದೇವತೆಯನ್ನು ಪೂಜಿಸುತ್ತಾ ಯಜ್ಞ ನಡೆಸಿದನೆಂದು ಕೂಡ ಹೇಳಲಾಗಿದೆ. ಈ ಗ್ರಾಮವು ರಾಯರು ನೆಲೆಸುವಿಕೆಯಿಂದ ಪುಣ್ಯಕ್ಷೇತ್ರವೆನಿಸಿದೆ. ಇಲ್ಲಿಗೆ ಸಹಸ್ರಾರು ಯಾತ್ರಿಕರು ಬರುತ್ತಾರೆ. ಮತ್ತೆ ಭಕ್ತಾದಿಗಳು ತುಂಗಭದ್ರಾ ನದಿಯಲ್ಲಿ ಸ್ನಾನವನ್ನು ಮಾಡಿ ರಾಯರ ಸೇವೆಗೈದು ತಮ್ಮ ಇಷ್ಟಾರ್ಥಗಳನ್ನು ಪಡೆಯುತ್ತಾರೆ. ಇಂತಹ ಪುಣ್ಯಕ್ಷೇತ್ರಕ್ಕೆ ನೀವು ಒಮ್ಮೆ ಭೇಟಿ ಕೊಡಿ. ನಿಮ್ಮ ಕಷ್ಟಗಳನ್ನು ರಾಯರ ಹತ್ತಿರ ಹೇಳಬೇಡಿ, ನಿಮ್ಮ ಕಷ್ಟಗಳಿಗೆ ಹೇಳಿ ನಮ್ಮ ಹತ್ತಿರ ರಾಯರಿದ್ದಾರೆ ಎಂದು. ಸ್ನೇಹಿತರೆ, ನಾವೀಗ ಮಂತ್ರಾಲಯದಲ್ಲಿ ರಾಯರ ದರ್ಶನವನ್ನು ಪಡೆದು ಈಗ ಮಂತ್ರಾಲಯದಿಂದ 20 ಕಿಲೋಮೀಟರ್ ದೂರದಲ್ಲಿರುವ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಬನ್ನಿ, ಅಲ್ಲಿ ಹೋಗಿ ಆಂಜನೇಯ ಸ್ವಾಮಿಯ ವಿಶೇಷತೆಗಳನ್ನು ಕೂಡ ನಾವು ಈಗ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ತಿರ ಇದ್ದೇವೆ. ಈ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನವು ಮಂತ್ರಾಲಯದಿಂದ 20 ಕಿಲೋಮೀಟರ್ ದೂರದಲ್ಲಿರುವ ತುಂಗಭದ್ರಾ ನದಿಯ ಇನ್ನೊಂದು ಬದಿಯಲ್ಲಿದೆ. ಇದು ಕರ್ನಾಟಕದಲ್ಲಿರುವ ಪ್ರಮುಖ ಹಾಗೂ ಶಕ್ತಿಶಾಲಿ ಆಂಜನೇಯ ಸ್ವಾಮಿ ದೇವಾಲಯವಾಗಿದೆ. ಹಾಗೂ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯಕ್ಕೆ ತೆರಳುವ ಮೊದಲು 12 ವರ್ಷಗಳ ಕಾಲ
ಈ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಧ್ಯಾನ ಮಾಡಿದ್ದರು ಎಂದು ಹೇಳಲಾಗುತ್ತದೆ. ಹೀಗೇನ್ ನಾವು ನೋಡ್ತಾ ಇದೀವಿ, ಇದು ಬಂದು ಆಂಜನೇಯ ಸ್ವಾಮಿಗಳ ಪಾದಗಳು ಅಂತ ಹೇಳ್ತಾರೆ. ನೀವು ಮಂತ್ರಾಲಯಕ್ಕೆ ರಾಯರ ದರ್ಶನಕ್ಕೆ ಬಂದಾಗ ಭೇಟಿ ನೀಡಲೇಬೇಕಾದ ಆಂಜನೇಯ ಸ್ವಾಮಿ ದೇವಾಲಯವಿದು. ಶ್ರೀ ರಾಘವೇಂದ್ರ ಸ್ವಾಮಿಗಳು ಈ ಸ್ಥಳದಲ್ಲಿ ತಪಸ್ಸು ಮಾಡಿದ ನಂತರ ಪಂಚಮುಖಿ ಆಂಜನೇಯ, ಕೊಲ್ಲಾಪುರ ಮಹಾಲಕ್ಷ್ಮಿ, ವೆಂಕಟೇಶ್ವರ ಮತ್ತು ವಿಷ್ಣು ವರಾಹ ರೂಪದಲ್ಲಿ ಕಾಣಿಸಿಕೊಂಡರು ಎಂದು ಹೇಳಲಾಗುತ್ತದೆ. ಈ ಪ್ರಸಿದ್ಧ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿರುವ ಆಂಜನೇಯನ ಮೂರ್ತಿಯು 5 ತಲೆಗಳನ್ನು ಹೊಂದಿದೆ ಮತ್ತು ಇದನ್ನು ಬೆಟ್ಟದ ಮೇಲೆ ನಿರ್ಮಿಸಲಾಗಿದೆ. ಆಂಜನೇಯನು ವರಾಹ, ಗರುಡ, ನರಸಿಂಹ, ಹಯಗ್ರೀವ ಮತ್ತು ಹನುಮಂತನಿಂದ ಕೂಡಿದ ಪಂಚಮುಖದೊಂದಿಗೆ, ಅಂದರೆ 5 ಮುಖದೊಂದಿಗೆ ರಾಘವೇಂದ್ರ ಸ್ವಾಮಿಯ ಮುಂದೆ ಪ್ರತ್ಯಕ್ಷನಾದನು ಎನ್ನುತ್ತಾರೆ. ಈ ದೇವಸ್ಥಾನದ ದರ್ಶನದ ಸಮಯ ಬಂದು ಪ್ರತಿದಿನ ಬೆಳಿಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ, ಮತ್ತೆ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ ತೆರೆದಿರುತ್ತದೆ. ಮತ್ತೆ ಶನಿವಾರ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೂ ತೆರೆದಿರುತ್ತದೆ. ನೋಡಿ, ಈಗ ನಾವೇನ್ ನೋಡ್ತಾ ಇದ್ದೀವ, ಇದನ್ನ ಪುಷ್ಪಕ ವಿಮಾನ ಅಂತ ಕರೀತಾರೆ. ಈ ದೇವಾಲಯದ ಪೂರ್ವ ಭಾಗದಲ್ಲಿ ಹಾಸಿಗೆ ಮತ್ತು ದಿಂಬಿನಂತೆ ಕಾಣುವ ಬೃಹತ್ ಬಂಡೆಯ ರಚನೆಗಳಿವೆ. ಇದನ್ನ ನಮ್ಮ ಜನ ದಿಂಬು ಮತ್ತು ಹಾಸಿಗೆ ಅಂತ ಹೇಳ್ತಾರೆ. ನೋಡಿ, ಈ ಬಂಡೆಕಲ್ಲು ಅದೇ ರೀತಿ ಕಾಣ್ತಾ ಇದೆ. ನೋಡೋಕ್ಕೆ ಸೇಮ್ ದಿಂಬು ಮತ್ತು ಹಾಸಿಗೆ ಥರನೇ ಕಾಣ್ತಾ ಇದೆ. ಸ್ನೇಹಿತರೆ, ಈಗ ನಾವೇನು ನೋಡ್ತಾ ಇದ್ದೀವಿ, ಇದು ಬಂದು ಆಂಜನೇಯನ ಪಾದುಕೆಗಳು. ಇದು ಬಂದು ಹಳೆ ಪಾದುಕೆಗಳು. ಈಗ ಇದು ನೋಡ್ತಾ ಇದ್ದೀರಲ್ಲ, ಇದು ಹೊಸ ಪಾದುಕೆಗಳು. ಇದು 5 ವರ್ಷಕ್ಕೊಮ್ಮೆ ಚೇಂಜ್ ಮಾಡ್ತಾರೆ. ಇದು ಹೊಸದ? ಇದು ಹೊಸ ನೀವು ಮಾಡಿಸಿರೋದ? ಇಲ್ಲ ಸರ್, 5 ವರ್ಷಕ್ಕೊಮ್ಮೆ ಬದಲಾಯಿಸ್ತೇವೆ ಸರ್, ಚೇಂಜ್ ಮಾಡ್ತೇವೆ. ಯಾರು? ನೀವು ಇದು ರಾಯರಿಗೆ ಬಳಸುತ್ತಿದ್ದ ಒರಳುಕಲ್ಲು. ಸ್ನೇಹಿತರೆ, ನಾವಿವಾಗ ಮಂತ್ರಾಲಯದಿಂದ 20 ಕಿಲೋಮೀಟರ್ ದೂರದಲ್ಲಿರುವ ಬಿಚ್ಚಾಲಯ ಎಂಬ ಗ್ರಾಮದಲ್ಲಿದ್ದೇವೆ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಅನುಯಾಯಿಗಳಿಗೆ ಅತ್ಯಂತ ಮಹತ್ವದ ಸ್ಥಳವಾಗಿದೆ. ಬಿಚ್ಚಾಲೆಯನ್ನು ಭಿಕ್ಷಾಲಯ ಎಂದು ಕೂಡ ಕರೆಯುತ್ತಾರೆ ಮತ್ತು ಮಂತ್ರಾಲಯವು ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯಲ್ಲಿದ್ದರೂ ಈ ಪ್ರಶಾಂತ ಸ್ಥಳವು ಕರ್ನಾಟಕದಲ್ಲಿದೆ. 2009ರಲ್ಲಿ ಮಂತ್ರಾಲಯಕ್ಕೆ ಅಪ್ಪಳಿಸಿದ ಪ್ರವಾಹವು ಇಡೀ ಬಿಚ್ಚಾಲೆ ಗ್ರಾಮವನ್ನು ಮುಳುಗಿಸಿತ್ತು. ಅಪ್ಪಣ್ಣಾಚಾರ್ಯರು ಬೃಂದಾವನವನ್ನು ಪ್ರವೇಶಿಸಿದ ನಂತರ ಮಂತ್ರಾಲಯದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ನೋಡಲು ಪ್ರತಿದಿನ ತುಂಗಭದ್ರಾ ನದಿಯನ್ನು ದಾಟುತ್ತಿದ್ದರು ಎಂದು ಕೂಡ ಹೇಳಲಾಗುತ್ತದೆ. ರಾಘವೇಂದ್ರ ಸ್ವಾಮಿಗಳು ಬಿಚ್ಚಾಲೆಯಲ್ಲಿ 12 ವರ್ಷಗಳ ವಾಸದಲ್ಲಿ ನೆಲೆಸಿದ್ದ ಸ್ಥಳವಿದು. ಮನೆಯ ಒಂದು ಕೋಟಡಿಯಲ್ಲಿ ಶ್ರೀ ಆಂಜನೇಯ ಮತ್ತು ಸರ್ಪದೇವರ ವಿಗ್ರಹವೂ ಕೂಡ ಇದೆ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಮಲಗಿರುವ ಸ್ಥಳವನ್ನು ಸೂಚಿಸುವ ಗುರುತುಗಳು ಕೂಡ ಇವೆ. ರಾಘವೇಂದ್ರ ಸ್ವಾಮಿಗಳಿಗೆ ಇಲ್ಲಿ ಸಂರಕ್ಷಿಸಲಾಗಿರುವ ರುಬ್ಬುವ ಕಲ್ಲು ಬಳಸಿ ಪ್ರತಿದಿನ ಅಪ್ಪಣ್ಣಾಚಾರ್ಯರು ಚಟ್ನಿ ಮಾಡುತ್ತಿದ್ದರು ಎಂದು ಕೂಡ ಹೇಳಲಾಗುತ್ತದೆ. ಮಂತ್ರಾಲಯದಲ್ಲಿ ನಡೆಯುವ ಪ್ರತಿಯೊಂದು ಆಚರಣೆಯನ್ನು ಕೂಡ ಬಿಚ್ಚಾಲೆಯಲ್ಲಿ ಅನುಸರಿಸುತ್ತಾರೆ ಮತ್ತು ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಸಮಯದಲ್ಲಿ 3 ದಿನಗಳ ಕಾಲ ಇಲ್ಲಿ ಮಹಾರಥೋತ್ಸವವನ್ನು ಕೂಡ ನಡೆಸುತ್ತಾರೆ. ಅದರಲ್ಲಿ ಬಹಳಷ್ಟು ಭಕ್ತರು ಕೂಡ ಸೇರುತ್ತಾರೆ. ಬಿಚ್ಚಾಲೆಯು ಗ್ರಾಮವಾದ್ದರಿಂದ ಈ ಸ್ಥಳದಲ್ಲಿ ಯಾವುದೇ ವಸತಿ ಸೌಕರ್ಯಗಳಿಲ್ಲ. ಹಾಗಾಗಿ ನೀವು ಏನಾದರೂ ಉಳ್ಕೋಬೇಕಾದ್ರೆ ಮಂತ್ರಾಲಯದಲ್ಲೇ ಉಳ್ಕೋಬೇಕು. ಮಂತ್ರಾಲಯ ದೇವಸ್ಥಾನದಿಂದ ಬಿಚ್ಚಾಲೆಗೆ ಹಲವಾರು ಆಟೋ ರಿಕ್ಷಾಗಳು ಕೂಡ ಲಭ್ಯವಿವೆ. ನೀವು ಖಾಸಗಿ ಕ್ಯಾಬ್ಗಳನ್ನು ಕೂಡ ಬಾಡಿಗೆಗೆ ಪಡೆಯಬಹುದು. ಅಲ್ಲಿಂದ ನೀವು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ, ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಮತ್ತು ಬಿಚ್ಚಾಲೆ, ಇನ್ನೂ ಹಲವಾರು ದೇವಸ್ಥಾನಗಳು, ಇತರ ಆಕರ್ಷಣೆ ಸ್ಥಳಗಳನ್ನು ಕೂಡ ಕವರ್ ಮಾಡಬಹುದು. ನಾವಿವಾಗ ಏನು ನೋಡ್ತಾ ಇದ್ದೀವಿ, ಇದು ಬಂದು ತುಂಗಭದ್ರಾ ನದಿಯ ದಡದಲ್ಲಿ ಇರುವಂತಹ ಏಕಶಿಲಾ ಬೃಂದಾವನವಿದು. ಒಂದು ದಿನ ಅಪ್ಪಣ್ಣಾಚಾರ್ಯರ ಕನಸಿನಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಬಂದು ಏಕಶಿಲೆಯಲ್ಲಿ ಕೆತ್ತಿದ ಮೂರ್ತಿಯನ್ನು ತುಂಗಭದ್ರಾ ನದಿಯ ದಡದಲ್ಲಿ ಸ್ಥಾಪಿಸಬೇಕು, ನಂತರ ಅಲ್ಲಿ ಸರಿಯಾದ ಆಚರಣೆ ನಡೆಯಬೇಕು ಎಂದು ಹೇಳಿದರು. ಅಪ್ಪಣ್ಣಾಚಾರ್ಯರು ಸ್ವಾಮಿಗಳ ಆಶೀರ್ವಾದದಂತೆ ಆಗಲಿ ಎಂದು ನದಿಯ ದಡದಲ್ಲಿ ಮೂರ್ತಿಯನ್ನು ನಿರ್ಮಿಸಿದರು. ಅದೇ ಈ ಏಕಶಿಲಾ ಬೃಂದಾವನ. ಈ ಬೃಂದಾವನವು ತುಂಗಭದ್ರಾ ನದಿಯಿಂದ ಸುತ್ತುವರೆದಿದೆ ಮತ್ತು ಇಲ್ಲಿನ ಪ್ರಶಾಂತತೆಯು ಮತ್ತು ಹೃದಯ ಮತ್ತು ಆತ್ಮಕ್ಕೆ ಆನಂದ ತರುವಂತಹ ಸ್ಥಳವು ಕೂಡ. ನಾವೇನು ನೋಡ್ತಾ ಇದ್ದೀವಿ, ಇದು ಬಂದು ಬಿಚ್ಚಾಲಮ್ಮ ದೇವಸ್ಥಾನ, ಹೊಸದಾಗಿ ನಿರ್ಮಾಣವಾಗುತ್ತಿರುವಂತಹ ದೇವಸ್ಥಾನ. ಬಿಚ್ಚಾಲೆಗೆ ಭೇಟಿ ನೀಡಲು ಸೂಕ್ತ ಸಮಯವೆಂದರೆ ಅಕ್ಟೋಬರ್ನಿಂದ ಡಿಸೆಂಬರ್ ತಿಂಗಳು. ಏಕೆಂದರೆ
ಆ ಸಮಯದಲ್ಲಿ ಬಿಸಿಲು ಕಡಿಮೆ ಇರುತ್ತದೆ ಮತ್ತು ನದಿಯಲ್ಲಿ ನೀರಿನ ಮಟ್ಟವು ಕಡಿಮೆ ಇರುತ್ತದೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ನೀವು ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯ ತನಕ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.